ಏ ವೀಕೆಂಡ್ ದಾಂಡೇಲಿ ಹೋಗುನು. ಹೋಗೋನು ಆದ್ರೆ ನಮ್ಮ ಮಮ್ಮಿ ಕೇಳ್ಬೇಕ. ದಾಂಡೇಲಿ ಏನ್ ಬ್ಯಾಡ, ಇಲ್ಲೇ ಗೋಲ್ ಗುಂಬಜ್ ತೋರಿಸ್ ನೋಡಿ. ಬ್ಯಾಡವ ನಮ್ಮ ಮಮ್ಮಿ ಬೈತಾಳ. ಲವ್ ಅಂತೂ ಮಾಡಿದ್ವಿ, ಮದ್ವಿ ಆಕೆ ಇಲ್ಲ. ನೋಡು ನೀವು ವಿಚಾರದು ಮಾಡ್ತೀನಿ, ನಮ್ಮ ಮಮ್ಮಿಗೆ ಅದು ಕೇಳ್ಬೇಕ. ಬರೀ ಏನ್ ಕೇಳಿದ್ರ ಮಮ್ಮಿ ಕೇಳ್ಬೇಕಂತೀವಿ. ಏನ್ ಹೇಳಿ ನಿಮ್ಮ ಮಮ್ಮಿದಾರ ಒಂದ್ಸಾರಿ ನಮ್ಗೆ. ಲೇ ಏನ್ ಕೇಳ್ತೀನಿ ನಮ್ಮ ಮಮ್ಮಿ ಬಗ್ಗೆ, ಹೇಳತ್ತೆ ಅಂದ್ರೆ ಮುಗಿದೇ ಇಲ್ಲ. ನಾಷ್ಟಾಕ್ ಪುರಿ ಮಾಡೀನಿ, ದೋಸೆ ಮಾಡೀನಿ, ಇಡ್ಲಿ ಮಾಡೀನಿ ಅನ್ಲಿಲ್ಲ ನನ್ನ ಅವ್ವ. ಉಪ್ಪಿಟ್ಟು ಮಾಡೀನಿ ಸುಮ್ ಮುಚ್ಕೊಂಡು ತಿನ್ನ ಅಂದಳ ನನ್ನ ಅವ್ವ. BMW ಕಾರ್ ಬೇಕಾ, ಅಪಾಚಿ ಬೈಕ್ ಬೇಕಾ, ರಾಯಲ್ ಎನ್ಫೀಲ್ಡ್ ಬೇಕಾ ಅಂತ ಕೇಳಲಿಲ್ಲ ನನ್ನ ಅವ್ವ. BMTC ಬಸ್ ಐತಿ, ಬಸ್ ಪಾಸ್ ಮಾಡಿಸ್ತೀನಿ, ಮುಚ್ಕೊಂಡು ತಿರ್ಗಾಡ ಅಂದಳ ನನ್ನ ಅವ್ವ. ಐಫೋನ್ ಬೇಕಾ, OnePlus ಬೇಕಾ, ಸ್ಯಾಮ್ಸಂಗ್ ಬೇಕಾ, ಐಪ್ಯಾಡ್ ಬೇಕಾ ಅಂತ ಕೇಳಲಿಲ್ಲ ನನ್ನ ಅವ್ವ. ನನ್ನ ಹಳಿ ನೋಕಿಯಾ ಮೊಬೈಲ್ ಐತಿ, ಮುಚ್ಕೊಂಡು ಯೂಸ್ ಮಾಡಂದಳು ನನ್ನ ಅವ್ವ. ರಿಸಲ್ಟ್ ಬಂದ್ಮೇಲೆ ಕಾಲೇಜಿಗೆ ಫಸ್ಟ್ ಬಂದ್ಯಾ, ಡಿಸ್ಟಿಂಕ್ಷನ್ ಬಂದ್ಯಾ ಅಂತ ಕೇಳಲಿಲ್ಲ ನನ್ನ ಅವ್ವ. ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದೆ ಹೆಚ್ಚ. 4 ಮಂದಿ ರಿಲೇಟಿವ್ಸ್ ಕಾಲ್ ಮಾಡಿದಾಗ ಪಾಸ್ ಆಗಿ ನಮ್ ಹೇಳಿದ್ರೆ ಸಾಕಂದಳು ನನ್ನ ಅವ್ವ. ಪೂಮಾ ಬ್ರ್ಯಾಂಡ್ ಶೂಸ್ ಬೇಕಾ, ನೈಕಿ ಬ್ರ್ಯಾಂಡ್ ಶೂಸ್ ಬೇಕಾ, ಆದಿದಾಸ್ ಬ್ರ್ಯಾಂಡ್ ಶೂಸ್ ಬೇಕಾ ಅಂತ ಕೇಳಲಿಲ್ಲ ನನ್ನ ಅವ್ವ. ಇನ್ನು ಹೈಸ್ಕೂಲ್ದಾಗಿನೂ ಬೂಟ್ ಸ್ವಚ್ಛಗೆ ತೊಳೆದಿರ್ತೀನಿ, ಅವೇ ಪಾಲಿಶ್ ಮಾಡ್ಕೊಂಡು ಹಾಕೊಂಡು ಹೋಗಂದಳ ನನ್ನ ಅವ್ವ. ರಚಿತಾರಾಮ್ ಬೇಕಾ, ನಿಶ್ವಿಕಾ ಬೇಕಾ, ಆಶಿಕಾ ರಂಗನಾಥ್ ಬೇಕಾ, ಬೆಳಗನಕ್ ಬೇಕಾ, ತೆಳಗನಕ್ ಬೇಕಾ ಅಂತ ಕೇಳಲಿಲ್ಲ ನನ್ನವ್ವ. ನಿನ್ ಮುಸುಡಿಗೆ ಯಾವ ಬೀಳ್ತಾವು, ನಾ ತೋರ್ಸಿದ ಹುಡುಗಿಗೆ ಮದುವೆ ಆಗಂದಳ ನನ್ನವ್ವ. ಅಂದ್ರ ನನ್ಗತಿ